ಹಲೋ ನಮಸ್ಕಾರ. ಶುರುವಾಯಿತು ಯಶ್ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಚಿತ್ರದ ಚಿತ್ರೀಕರಣ. ಹಾಗಾದರೆ ಸಿನಿಮಾ ರಿಲೀಸ್ ಯಾವಾಗ? ಇವತ್ತು ಯಶ್ ಆದರೆ ನಾಳೆ ಪ್ರಶಾಂತ್ ನೀಲ್ ಅವರ ಮುಂದಿನ ಸಿನಿಮಾದ ಶೂಟಿಂಗ್ ಆರಂಭ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಧ್ರುವ ಸರ್ಜಾ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಮಾರ್ಟಿನ್ ಎನ್ನುವ ಸಿನಿಮಾದ ಟ್ರೈಲರ್ ಇದೀಗ 35 ಮಿಲಿಯನ್ಗಿಂತಲೂ ಅಧಿಕ ವೀಕ್ಷಣೆಯನ್ನೇ ಯೂಟ್ಯೂಬ್ನಲ್ಲಿ ದಾಟಿದೆ. ಸಿನಿಮಾದ ಟ್ರೈಲರ್ ಅನ್ನು ಸಿನಿಮಾ ತಂಡವು ಪ್ರಮೋಷನ್ ಮಾಡ್ತಾ ಇದ್ರೂ ಕೂಡ ಒಂದೊಳ್ಳೆಯ ರೆಸ್ಪಾನ್ಸ್ ಸಿನಿಮಾದ ಟ್ರೈಲರ್ಗೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಅಕ್ಟೋಬರ್ 11ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಮುಂದಿನ ಅಪ್ಡೇಟ್ ಸಿನಿಮಾದ ಹಾಡಾಗಿದೆ. ಸಿನಿಮಾದ ಹಾಡಿನ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ರಜನಿಕಾಂತ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ವೆಟ್ಟಯ್ಯಾನ್ ಎನ್ನುವ ಸಿನಿಮಾ. ಅಕ್ಟೋಬರ್ ತಿಂಗಳಿನಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡುವುದಾಗಿ ಈಗಾಗಲೇ ಘೋಷಣೆ ಮಾಡಿದರೂ ಕೂಡ ಅಕ್ಟೋಬರ್ ತಿಂಗಳಿನಲ್ಲಿ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇಲ್ಲ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್, ರಾಣಾ ದಗುಪಟಿ ಸೇರಿದಂತೆ ದೊಡ್ಡ ತಾರಗಣವೇ ಇದ್ದು, ಫಹದ್ ಫಾಸಿಲ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದೀಗ ಫಹದ್ ಫಾಸಿಲ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ನಿರೀಕ್ಷೆ ಕೂಡ ಮಾಡಬಹುದು. ಅಲ್ಲು ಅರ್ಜುನ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಪುಷ್ಪ ಸಿನಿಮಾದ 2ನೇ ಭಾಗ. ಸುಕುಮಾರ್ ನಿರ್ದೇಶನದ ಸಿನಿಮಾವನ್ನು ಡಿಸೆಂಬರ್ ತಿಂಗಳಿನಲ್ಲಿ ರಿಲೀಸ್ ಮಾಡುವುದಾಗಿ ಈಗಾಗಲೇ ತಿಳಿಸಿದ್ದು, ಒಂದಾದರೆ ಮಾತ್ರವೇ ಚಿತ್ರವು ಡಿಸೆಂಬರ್ ತಿಂಗಳಿನಲ್ಲಿ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿಗಳೆಲ್ಲವೂ ಈಗಾಗಲೇ ಕೇಳಿಬಂದಿದೆ. ಸಿನಿಮಾದ ಮೊದಲ ಭಾಗದಲ್ಲಿ ಪ್ರಮುಖ ಹೈಲೈಟಿಂಗ್ ಆಗಿರುವ ಒಂದು ಪಾತ್ರವಾಗಿತ್ತು ಫಹದ್ ಫಾಸಿಲ್ ಅವರು ಕೊನೆಯ ಕ್ಲೈಮ್ಯಾಕ್ಸ್ನಲ್ಲಿ ಬಂದ ಪಾತ್ರ. ಇದೀಗ ಆ ಪಾತ್ರವೇ 2ನೇ ಭಾಗಕ್ಕೆ ಲೀಡ್ ಕೊಟ್ಟು 2ನೇ ಭಾಗದಲ್ಲಿ ಫಹದ್ ಫಾಸಿಲ್ ಅವರು ಪ್ರಮುಖ ವಿಲನ್ ಆಗಿ ನಟಿಸ್ತಾ ಇದ್ದಾರೆ. ಇದೀಗ ಫಹದ್ ಫಾಸಿಲ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಚಿತ್ರದಲ್ಲಿ ಡಾಲಿ ಧನಂಜಯ್ ಕೂಡ ಒಂದು ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ಕಾಂತಾರ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಕಿಶೋರ್ ಅವರ ಮುಂದಿನ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಸಿನಿಮಾಕ್ಕೆ ಆಪರೇಷನ್ ಕುಂಬಿಡಿಕಿ ಎಂದು ಹೆಸರಿಡಲಿದ್ದು, ಸಿನಿಮಾವನ್ನು ಎಸ್ ಮಹೇಂದ್ರ ಎನ್ನುವರು ನಿರ್ದೇಶನ ಮಾಡಲಿದ್ದಾರೆ. ಸಿನಿಮಾವನ್ನು ಶಿವಾಜಿ ಸುರತ್ಕಲ್ ಖ್ಯಾತಿಯ ಅನೂಪ್ ಗೌಡ ಅವರು ನಿರ್ಮಾಣ ಕೂಡ ಮಾಡಲಿದ್ದಾರೆ. ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ತಮಿಳುನಾಟ ಅಜಿತ್ ಅವರ ಮುಂದೆ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ವಿದಾ ಮುಯರ್ಚಿ ಎನ್ನುವ ಸಿನಿಮಾದ ಬಳಿಕ ಬರಲಿರುವ ಗುಡ್ ಬ್ಯಾಡ್ ಅಗ್ಲಿ ಎನ್ನುವ ಸಿನಿಮಾದ ಎಲ್ಲ ಹಂತದ ಚಿತ್ರೀಕರಣವನ್ನು ಈ ವರ್ಷದ ಡಿಸೆಂಬರ್ನೊಳಗೆ ಮುಕ್ತಾಯಗೊಳಿಸಲಿದ್ದಾರೆ. ಆ ಬಳಿಕ ಅಜಿತ್ ಅವರ ಮುಂದಿನ ಸಿನಿಮಾದ ಚಿತ್ರೀಕರಣವನ್ನು ಆರಂಭ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಕೇಳಿಬರ್ತಾ ಇದೆ. ಸಿಕ್ಕಿರುವ ಮಾಹಿತಿಗಳ ಪ್ರಕಾರ ಗುಡ್ ಬ್ಯಾಡ್ ಅಗ್ಲಿ ಎನ್ನುವ ಸಿನಿಮಾದ ಬಳಿಕ ಅಜಿತ್ ಅವರ ಮುಂದಿನ ಸಿನಿಮಾವು ಸನ್ ಪಿಕ್ಚರ್ಸ್ ಬ್ಯಾನರ್ ನಡಿಯಲ್ಲಿ ಬರ್ತಾ ಇದೆ ಎನ್ನುವ ಮಾಹಿತಿ ಕೇಳಿಬರ್ತಾ ಇದೆ. ಈ ಸಿನಿಮಾವನ್ನು ಪ್ರಶಾಂತ್ ನೀಲ್ ಅವರು ನಿರ್ದೇಶನ ಮಾಡ್ತಿದ್ದಾರಾ ಅಥವಾ ಶಿವ ನಿರ್ದೇಶನ ಮಾಡ್ತಿದ್ದಾರೆ ಎನ್ನುವುದು ಮಾತ್ರ ಕಾದು ನೋಡಬೇಕಾಗಿದೆ. ಯಾಕೆಂದರೆ ಸಿಕ್ಕಿರುವ ಮಾಹಿತಿಗಳ ಪ್ರಕಾರ ಪ್ರಶಾಂತ್ ನೀಲ್ ಅವರು ಮುಂದೆ ಅಜಿತ್ ಕುಮಾರ್ ಅವರ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ರು. ಆದರೆ ಈ ಸಿನಿಮಾವು ಬರ್ತಾ ಇದ್ರೆ ಹೋಬಳಿ ಫಿಲ್ಮ್ಸ್ ಬ್ಯಾನರ್ ನಡಿಯಲ್ಲಿ ಬರುವ ಚಾನ್ಸಸ್ ಇದೆ. ಆದ್ದರಿಂದಲೇ ಅಜಿತ್ ಕುಮಾರ್ ಅವರು ಮೊದಲು ಸನ್ ಪಿಕ್ಚರ್ಸ್ನೊಂದಿಗೆ ಕಂಗುವ ಖ್ಯಾತಿಯ ಶಿವ ನಿರ್ದೇಶನದ ಸಿನಿಮಾ ಮುಗಿಸಿ ಬಳಿಕ ಪ್ರಶಾಂತ್ ನೀಲ್ ಅವರೊಂದಿಗಿನ ಹೋಬಳಿ ಫಿಲ್ಮ್ಸ್ ಅವರೊಂದಿಗಿನ ಸಿನಿಮಾವನ್ನು 2025ರಲ್ಲಿ ಕೊನೆಯಲ್ಲಿ ಆರಂಭ ಮಾಡುವ ಚಾನ್ಸಸ್ ಇದೆ. ಆದ್ದರಿಂದಲೇ ಸದ್ಯಕ್ಕಂತೂ ಅಜಿತ್ ಕುಮಾರ್ ಅವರ ಕೆರಿಯರ್ನ 64ನೇ ಸಿನಿಮಾದ ಪ್ರಶಾಂತ್ ನೀಲ್ ಅವರೊಂದಿಗಿನ ಸಿನಿಮಾದ ಅಪ್ಡೇಟ್ ಬರ್ತಾ ಇಲ್ಲ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ. ಸನ್ ಪಿಕ್ಚರ್ಸ್ ಶಿವಾನ್ ಕೊಂಬೋದ ಅಜಿತ್ ಅವರ ಸಿನಿಮಾ ಚಿತ್ರೀಕರಣ 2025 ಮೇ ತಿಂಗಳಿನಿಂದ ಆರಂಭಗೊಳ್ಳಲಿದೆ. ಹಾಗೆ ಶಿವ ನಿರ್ದೇಶನದಲ್ಲಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಸೂರ್ಯ ಅಭಿನಯದ ಕಂಗುವಾ ಎನ್ನುವ ಸಿನಿಮಾ. ಅಕ್ಟೋಬರ್ 10ಕ್ಕೆ ನಮ್ಮ ಮಾರ್ಟಿನ್ ಸಿನಿಮಾದೊಂದಿಗೆ ಕ್ಲಾಶ್ ಆಗಿ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಈ ಚಿತ್ರವು ಪಕ್ಕಾ ಪ್ಯಾನ್ ವರ್ಲ್ಡ್ ಸಿನಿಮಾವಾಗಿದೆ. ಯಾಕಂದರೆ ಈಗಾಗಲೇ ಸಿನಿಮಾವು ದೊಡ್ಡ ನಿರೀಕ್ಷೆಯನ್ನೇ ಟೀಸರ್ ಟ್ರೈಲರ್ಗಳಿಂದ ಪಡೆದುಕೊಂಡಿದ್ರು. ಸಿನಿಮಾದ ಮೊದಲ ಟ್ರೈಲರ್ ಆಗಸ್ಟ್ 12ಕ್ಕೆ ರಿಲೀಸ್ ಆಗಲಿದೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. ಆದರೆ ಆ ಸಿನಿಮಾದ ಟ್ರೈಲರ್ ಅಲ್ಲ, ಬದಲಾಗಿ ಟೀಸರ್ ಆಗಿ ರಿಲೀಸ್ ಆಗಲಿದೆ. ಸಿನಿಮಾದ ಟೀಸರ್ 54 ಸೆಕೆಂಡ್ಗಳ ಕಾಲ ಇರಲಿದೆ. ಇನ್ನು ಹೊಸದಾಗಿ ರಜನಿಕಾಂತ್ ಅವರು ಜೈಲರ್ ಸಿನಿಮಾದ 2ನೇ ಭಾಗ ಆದ ಬಳಿಕ ಅವರ ಕೆರಿಯರ್ನ 174ನೇ ಸಿನಿಮಾವನ್ನು ತಮಿಳ ಖ್ಯಾತ ನಿರ್ದೇಶಕ ಮಾರಿ ಸೆಲ್ವರಾಜ್ ನಿರ್ದೇಶನ ಮಾಡಲಿದ್ದಾರೆ ಎನ್ನುವುದನ್ನು ಸ್ವತಃ ನಿರ್ದೇಶಕರು ಕನ್ಫರ್ಮ್ ಮಾಡಿದ್ದಾರೆ. ಈ ಸಿನಿಮಾವು ರಜನಿಕಾಂತ್ ಅವರ ಮುಂದೆ ಬರ್ತಾ ಇರುವ ಕೂಲಿ ಜೈಲರ್ ಸಿನಿಮಾದ 2ನೇ ಭಾಗದ ಚಿತ್ರೀಕರಣ ಆದ ಬಳಿಕ ಆರಂಭಗೊಳ್ಳಲಿದೆ ಎನ್ನುವ ಮಾಹಿತಿ ಕೂಡ ಕೇಳಿಬಂದಿದೆ. ದುನಿಯಾ ವಿಜಯ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಭೀಮಾ ಎನ್ನುವ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಆರಂಭಗೊಂಡು ಇದೀಗ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ತಾ ಇದೆ. ಸರಿಸುಮಾರು 20 ಲಕ್ಷದ ಸನಿಹ ಸಿನಿಮಾವು ಈಗಾಗಲೇ ಅಡ್ವಾನ್ಸ್ ಬುಕಿಂಗ್ ಕಲೆಕ್ಷನ್ ಮಾಡಿದ್ದು ಒಂದೊಳ್ಳೆ ಗಳಿಕೆಯನ್ನೇ ಸಿನಿಮಾವು ಮೊದಲ ದಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಇನ್ನು ಸ್ಪೈ ಯೂನಿವರ್ಸ್ನಿಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ವಾರ್ ಸಿನಿಮಾದ 2ನೇ ಭಾಗ. 2025ರಲ್ಲಿ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಹೃತಿಕ್ ರೋಷನ್ ಜೂನಿಯರ್ ಎನ್ಟಿಆರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಬ್ರಹ್ಮಾಸ್ತ್ರ ಖ್ಯಾತಿಯ ನಿರ್ದೇಶಕ ಅಯಾನ್ ಮುಖರ್ಜಿ ಅವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು, ವಾರ್ ಸಿನಿಮಾದ ಮೊದಲ ಭಾಗ ಹಾಗೆ ಟೈಗರ್ 3 ಸಿನಿಮಾವು ಅಂತ್ಯ ಮಾಡಿದ ಸ್ಥಳದಿಂದ ಆರಂಭಗೊಳ್ಳಲಿದೆ ಎನ್ನುವುದನ್ನು ಕನ್ಫರ್ಮ್ ಮಾಡಿದ್ದಾರೆ. ಈ ಸ್ಪೈ ಯೂನಿವರ್ಸ್ನ ಸಿನಿಮಾದ ಮೇಲೆ ದೊಡ್ಡ ಮಟ್ಟಿನ ಎಕ್ಸ್ಪೆಕ್ಟೇಷನ್ ಅಂತೂ ಸದ್ಯಕ್ಕೆ ಇದೆ. ಕೊನೆಗೂ ಎಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇದ್ದ ಟಾಕ್ಸಿಕ್ ಎನ್ನುವ ಸಿನಿಮಾದ ಚಿತ್ರೀಕರಣ ಆರಂಭವಾಗಿಯೇ ಬಿಡ್ತು. ಸಿನಿಮಾದ ಮುಹೂರ್ತ ಇವತ್ತು ನಡೆದು ಸಿನಿಮಾದ ಚಿತ್ರೀಕರಣ ಕೂಡ ಆರಂಭಗೊಂಡಿದೆ.
ಬೆಂಗಳೂರು ಮುಂಬೈಯಲ್ಲಿ ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು, ಆ ಬಳಿಕ ಮೇಜರ್ ಚಿತ್ರೀಕರಣ ಸಿನಿಮಾದು ವಿದೇಶದಲ್ಲಿ ನಡೆಯಲಿದೆ. ಸಿನಿಮಾವನ್ನು ಮಲಯಾಳಂನ ಮೂತೋನ್ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ನಿರ್ದೇಶಕಿ ಹಾಗೆ ನಟಿ ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡಲಿದ್ದು, ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕಿಯಾರಾ ಅಡ್ವಾಣಿ, ತಾರಾ ಸುತಾರಿಯಾ ಕಾಣಿಸಿಕೊಳ್ಳಲಿದ್ದಾರೆ. ಅದು ಅಲ್ಲದೆ ಇನ್ನೂ ಮಹಿಳಾ ಪಾತ್ರಧಾರಿಯಾಗಿ ಈ ಸಿನಿಮಾದಲ್ಲಿ ನಯನತಾರಾ ಹಾಗೆ ಉಮಾ ಕುರೇಶಿ ಕಾಣಿಸಿಕೊಳ್ಳಲಿದ್ದಾರೆ. ಸಿನಿಮಾದಲ್ಲಿ ಮಲಯಾಳಂ ನಟ ಶೈನ್ ಟೋಮ್ ಚಾಕೋ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಕೇಳಿಬಂದಿದೆ. ಉಳಿದಂತೆ ಸಿನಿಮಾದ ಪಾತ್ರಗಳ ಕಾಸ್ಟ್ಗಳ ಅಪ್ಡೇಟ್ ನಮ್ಮ ಚಾನೆಲ್ನಲ್ಲಿ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಟಾಕ್ಸಿಕ್ ಎನ್ನುವ ಸಿನಿಮಾವು ಪಕ್ಕಾ ಪ್ಯಾರವಲ್ ರೀತಿಯಲ್ಲಿ ತಯಾರಾಗ್ತಾ ಇದ್ದು, ಸಿನಿಮಾಕ್ಕೆ ಎಡಿಟಿಂಗ್ ವರ್ಕ್ ಹಾಗೆ ಸ್ಟಂಟ್ ವರ್ಕ್ಗೆ ಹಾಲಿವುಡ್ ನಿರ್ದೇಶಕ ಕರೆತರಲಾಗ್ತಾ ಇದೆ. KGF ಚಾಪ್ಟರ್ 2 ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ ಬಳಿಕ ಒಂದು ದೊಡ್ಡ ಬ್ರೇಕ್ ಯಶ್ ಅವರಿಗೆ ಬೇಕಾಗಿದ್ದು, ಈ ಸಿನಿಮಾವು ತಂದುಕೊಡುವ ಚಾನ್ಸಸ್ ಕೂಡ ಇದೆ. ಸಿನಿಮಾವು ಡಿಸೆಂಬರ್ ತಿಂಗಳಲ್ಲಿ ಅನೌನ್ಸ್ಮೆಂಟ್ ಆದ ಸಂದರ್ಭದಲ್ಲಿ ಸಿನಿಮಾವು 2025 ಏಪ್ರಿಲ್ 10ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದ್ರು, ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಆದರೆ ಸಿನಿಮಾವು ಏಪ್ರಿಲ್ 10, 2025ಕ್ಕೆ ರಿಲೀಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಬದಲಾಗಿ ಸಿನಿಮಾವನ್ನು 2025 ಕೊನೆಯಲ್ಲಿ ಸಿನಿಮಾ ತಂಡವು ರಿಲೀಸ್ ಮಾಡುವ ಚಾನ್ಸಸ್ಗಳು ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ಏಪ್ರಿಲ್ 10ಕ್ಕೆ ಪ್ರಭಾಸ್ ಅವರ ರಾಜಾ ಸಾಬ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಟಾಕ್ಸಿಕ್ ಎನ್ನುವ ಸಿನಿಮಾವನ್ನು 2025 ಕೊನೆಯಲ್ಲಿ ನಿರೀಕ್ಷೆ ಕೂಡ ಮಾಡಬಹುದು. ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ ಬರುತ್ತಾ ಎನ್ನುವುದು ಕಾದು ನೋಡಬೇಕಾಗಿದೆ. ಇನ್ನು KGF ಚಾಪ್ಟರ್ 2 ಸಿನಿಮಾ ಆದ ಬಳಿಕ ಪ್ರಶಾಂತ್ ನೀಲ್ ಅವರು ಸಲಾರ್ ಸಿನಿಮಾದ ಚಿತ್ರೀಕರಣವನ್ನು ಮಾಡಿ ಮುಗಿಸಿದ್ದಾರೆ. ಆ ಸಿನಿಮಾ ಆದ ಬಳಿಕ ಪ್ರಶಾಂತ್ ನೀಲ್ ಅವರ ಮುಂದೆ ಹೊಸದಾಗಿ ತಯಾರಾಗಲಿರುವ ಚಿತ್ರವಾಗಿದೆ ಡ್ರ್ಯಾಗನ್ ಎನ್ನುವ ಸಿನಿಮಾ. ಅದೇ ಜೂನಿಯರ್ NTR ಅವರ ಕೆರಿಯರ್ನ 31ನೇ ಸಿನಿಮಾ. ಸಿನಿಮಾದ ಟೈಟಲ್ ಅನ್ನು ಅಧಿಕೃತವಾಗಿ ಸಿನಿಮಾ ತಂಡವು ಘೋಷಣೆ ಮಾಡಿಲ್ಲ, ಕೆಲವೇ ದಿನಗಳಲ್ಲಿ ಘೋಷಣೆ ಮಾಡ್ತಿದ್ದಾರೆ. ಇದೀಗ ಯಶ್ ಅವರ ಟಾಕ್ಸಿಕ್ ಎನ್ನುವ ಸಿನಿಮಾದ ಚಿತ್ರೀಕರಣ ಇವತ್ತು ಆರಂಭವಾದ ಬೆನ್ನಲ್ಲೇ ಪ್ರಶಾಂತ್ ನೀಲ್ ಅವರ ಮುಂದಿನ ಸಿನಿಮಾ ಡ್ರ್ಯಾಗನ್ ಸಿನಿಮಾದ ಚಿತ್ರೀಕರಣ ನಾಳೆಯಿಂದ ಆರಂಭಗೊಳ್ತಾ ಇದೆ. ಸಿನಿಮಾದ ಪೂಜೆ ನಾಳೆ ನಡೀತಾ ಇದ್ದು, ಸಿನಿಮಾದ ಟೈಟಲ್ ಅನ್ನು ಹಾಗೆ ಸಿನಿಮಾದ ಪೂಜೆ ವಿಡಿಯೋ ಸಿನಿಮಾ ತಂಡವು ಮುಂದಿನ ದಿನಗಳಲ್ಲಿ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ನಾಳೆ ಒಂದಾದರೆ ಮಾತ್ರವೇ ಸಿನಿಮಾ ತಂಡದ ಕಡೆಯಿಂದ ಒಫಿಷಿಯಲ್ ಪೋಸ್ಟರ್ ಅಪ್ಡೇಟ್ ಬರುವ ಚಾನ್ಸಸ್ಗಳಿವೆ. ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣದಲ್ಲಿ ಈ ಸಿನಿಮಾವು ಬರ್ತಾ ಇದ್ದು, ಈ ಸಿನಿಮಾವು ಪ್ರಶಾಂತ್ ನೀಲ್ ಅವರ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಭಾಗವಾಗುತ್ತಾ ಎನ್ನುವ ನಿರೀಕ್ಷೆ ಕೂಡ ಇದೆ. ಡ್ರ್ಯಾಗನ್ ಎನ್ನುವ ಸಿನಿಮಾವು ಪಕ್ಕಾ ಪ್ಯಾನ್ ವರ್ಲ್ಡ್ ಸಿನಿಮಾವಾಗಿ ಕೂಡ ಮೇಕಿಂಗ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಸಲಾರ್ ಸಿನಿಮಾದ 2ನೇ ಭಾಗವನ್ನು ಆಗಸ್ಟ್ ತಿಂಗಳಿನಲ್ಲಿ ಮೊದಲ ಶೆಡ್ಯೂಲ್ ಆರಂಭ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಆದರೆ ಸಲಾರ್ ಸಿನಿಮಾದ 2ನೇ ಭಾಗದ ಚಿತ್ರೀಕರಣ ಆಗಸ್ಟ್ ತಿಂಗಳಿನಿಂದ ಆರಂಭಗೊಳ್ತಾ ಇಲ್ಲ. ಬದಲಾಗಿ ಜೂನಿಯರ್ NTR ಅವರ ಕೆರಿಯರ್ನ 31ನೇ ಸಿನಿಮಾವನ್ನೇ ಪ್ರಶಾಂತ್ ನೀಲ್ ಅವರು ಇದೀಗ ಆರಂಭ ಮಾಡ್ತಿದ್ದಾರೆ. ನೀವು ಟಾಕ್ಸಿಕ್ ಸಿನಿಮಾಕ್ಕಾಗಿ ಕಾಯ್ತಾ ಇದ್ದೀರಾ ಅಥವಾ ಪ್ರಶಾಂತ್ ನೀಲ್ ಜೂನಿಯರ್ NTR ಕಾಂಬೋದ ಡ್ರ್ಯಾಗನ್ ಸಿನಿಮಾಕ್ಕಾಗಿ ಕಾಯ್ತಾ ಇದ್ದೀರಾ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹೊಸದಾಗಿ ಹಾಲಿವುಡ್ನಿಂದ ರಿಲೀಸ್ ಆಗಿರುವ ಡೆಡ್ಪೂಲ್ ಸಿನಿಮಾದ 3ನೇ ಭಾಗ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡ್ತಾ ಇದ್ದು, ಮುಂದಿನ ವಾರದಲ್ಲಿ ಈ ಸಿನಿಮಾವು ಪ್ರಪಂಚದಾದ್ಯಂತ ಬಾಕ್ಸ್ ಆಫೀಸ್ನಿಂದ $1 ಬಿಲಿಯನ್ ಕಲೆಕ್ಷನ್ ಮಾಡುವುದಂತೂ ಇದೀಗ ಬಹುತೇಕ ಪಕ್ಕಾ ಆಗಿದೆ. ಅಂದರೆ 8,200 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಅನ್ನು ಸಿನಿಮಾವು ಮುಂದಿನ ವಾರದಲ್ಲಿ ಮಾಡ್ತಾ ಇದೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.